ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆ. ಸಂತೋಷದ ವಿಚಾರ ಏನಿಲ್ಲ, ನಮ್ಮನ್ನಾಳುವ ಸರ್ಕಾರಗಳ ದೌರ್ಬಲ್ಯ ಅಥವಾ ಅವರ ಒಂದು ನಿರ್ಲಕ್ಷ್ಯತನದ ಒಂದು ಸಂಚಿಕೆ. ಸ್ನೇಹಿತರೆ, ನಾವಿವತ್ತು ಚಾಮರಾಜನಗರದಲ್ಲಿದ್ದೀವಿ. ಸ್ನೇಹಿತರೆ, ಚಾಮರಾಜನಗರದಲ್ಲಿ ಒಂದು ಜನಪದ ಸಾಂಸ್ಕೃತಿಕ ಲೋಕದಲ್ಲಿ ಜನಪದಕ್ಕೆ ಒಂದು ಮೋಸ ಆಗಿದೆ. ಆ ಮೋಸವನ್ನು ತಮ್ಮೆಲ್ಲರ ಮುಂದೆ ಇಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನನ್ನೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜಾನಪದ ಕಲಾವಿದರಾಗಿರ್ತಕ್ಕಂಥ ಸಬ್ನಳ್ಳಿ ರಾಜಣ್ಣ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಚಾಮರಾಜನಗರದವರೆಗೂ ನಾನು ಕರೆ ಮಾಡಿದ ಕೂಡಲೇ ಓಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾಂತರಾಜ್ ಅವರೇ, ಭಾಳ ಮುಖ್ಯವಾದಂಥ ವಿಚಾರ ಇದು. ಮರಿಯಪ್ಪನಹಳ್ಳಿ, ನೀವು ಬಳ್ಳಾರಿ ಜಿಲ್ಲೆ ಮರಿಯಪ್ಪನಹಳ್ಳಿ ಅಂತ ಒಂದಿದೆ, ಹೊಸಪೇಟೆ ಹತ್ರ. ಮಂಜಮ್ಮ ಜೋಗತಿಯವರ ಊರು. ಅಲ್ಲೊಂದೊಂದು ಕಾರ್ಯಕ್ರಮ, ಜನಪದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಕ್ತಿ ಅವತ್ತು ರಾತ್ರಿ ಹೊರಟು ಬೆಳಗ್ಗೆ ನಾನು ಬಂದಿದ್ದೆ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಪೇಪರ್ ತಗೊಂಡು ಒಂದು ಕಾಫಿ ಕುಡಿದು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನಿಮ್ಮ ಫೋನ್ ಮಾಡಿ, ನೀವು ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಅಂದರೆ ಚಾಮರಾಜನಗರ, ಜಾನಪದ ಅಂದರೆ ಚಾಮರಾಜನಗರ ಅಂತ ನೀವು ಒದ್ದಾಡೋದನ್ನ ನೋಡ್ತಿದ್ದೆ. ನನಗೆ ನೀವು ಅಷ್ಟೊಂದು ಫೀಲ್ ಮಾಡ್ಕೊಂಡು ನನಗೆ ಫೋನ್ ಮಾಡಿದ್ರಲ್ಲಿ ನನಗೆ ಗಾಬರಿ ಆಗ್ಬಿಡ್ತು. ಏನಾಗಿರ್ಬೋದು ಅನ್ನೋದನ್ನು ನಾನು ಊಹಿಸೋಕ್ಕೂ ಆಗದೆ ಇರುವಷ್ಟು ಗಾಬರಿ ಮಾಡಿಕೊಂಡೆ. ಆದರೆ ನೋಡಿ, ಜಾನಪದವನ್ನು ನೀವು ಎಷ್ಟು ಹಚ್ಕೊಂಡಿದ್ದೀರಿ, ಎಷ್ಟು ಪ್ರೀತಿಸ್ತಿದ್ದೀರಿ ಅನ್ನೋದು ನೀವು ಹೇಳಿದ ತಕ್ಷಣವೇ ಮನೆಗೆ ಬಂದು ರೆಡಿಯಾಗಿ ಅಲ್ಲಿಂದ ನಾನು ಚಾಮರಾಜನಗರಕ್ಕೆ ಬಂದೆ. ಒಂದೇ ಕಾರಣ ಕಾಂತರಾಜ್ ಅವರೇ, ಏನಂದರೆ ಈತನಿಗಿರುವಂಥ ಜನಪದದ ಪ್ರೀತಿ ಮತ್ತು ಅದರ ಬಗ್ಗೆ ಇರತಕ್ಕಂಥ ಅಗಾಧವಾದಂಥ ಪ್ರೇಮ, ಜನಪದವನ್ನು, ಜನಪದ ಕಲಾವಿದರನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ನಿಮ್ಮ ಮನಸ್ಸು. ಮೊನ್ನೆ ನೋಡಿ, ಜನಪದ ಎಲ್ಲ ಥರದ ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟಿದೆ, ನಾನು ನೋಡಿದ್ದೀನಿ. ಆದರೆ ಈ ಯೂಟ್ಯೂಬ್ ಚಾನಲನ್ನು ಯಾಕೆ ಮತ್ತು ನಿಮ್ಮ ಮೇಲೆ ಗೌರವ ಹೆಚ್ಚಾಯಿತು ಅಂದರೆ, ಮೊನ್ನೆ ಒಬ್ಬರು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರುವಂಥ ಒಬ್ಬ ಸಾಹಿತಿ ನನಗೆ ಪರಿಚಯ ಇರುವಂಥವರು ಫೋನ್ ಮಾಡಿದರು. ಏಕೆಂದರೆ ನಂದೊಂದು ಕಾಮೆಂಟ್ ಹಾಕಿದ್ದೆ ನಿಮ್ಮ ಜನಪದ ಸಿರಿಯಲ್ಲಿ. ಕಾಮೆಂಟನ್ನು ನೋಡಿ ಪಾಪ ಅವರು ಫೋನ್ ಮಾಡಿದರು ನನಗೆ. ರಾಜು ಅವರೇ, ನನ್ನನ್ನು ಅಷ್ಟೇನು ನೀವು ಹೊಗಳಬೇಕಾಗಿಲ್ಲ, ಏಕೆಂದರೆ ನಿಮ್ಮನ್ನು ನಾನು ಮೊದಲೇ ಬಲ್ಲೆ. 2009 ನೀವು ಒಂದು ಪುಸ್ತಕ ತಂದಿದ್ರಿ ನಂಪದ ಅಂತ, ಅದು ಈಗಲೂ ಕೂಡ ನನ್ನ ಹತ್ರ ಇದೆ. ಹಾಗಾಗಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತೇಳಿ ಮಾಡಿದೆ. ನೋಡಿ, ನೀವು ಹೇಳಿದ ಮಾತು ಸತ್ಯ. ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿದರೆ, ಜಾನಪದವನ್ನು ಇಟ್ಕೊಂಡು PhD ಮಾಡಬೇಕು ಅಥವಾ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗೆ ಅದೊಂದು ಗ್ರಂಥವಾಗಿ ಸಿಗುತ್ತೆ ಅನ್ನುವ ಮಾತನ್ನು ನಾನು ಹೇಳೋದು ಮಾತಲ್ಲ ಕಾಂತರಾಜ್ ಅವರು. ಇದು ಆ ದೊಡ್ಡ ಸಾಹಿತಿ ನನ್ನ ಜೊತೆ ಮಾತಾಡೋದು ಮಾತು ನನಗೆ ಭಾಳ ಗೌರವ ಅನ್ನಿಸ್ತು. ಅವ್ರಿಗೂ ಅದನ್ನೇ ಹೇಳಿದೆ, ಇವತ್ತಲ್ಲ ನಾಳೆ ಈ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅದೊಂದು ಸಂಶೋಧನೆ ಮಾಡುವ ಒಂದು ಗ್ರಂಥವಾಗಿ ಆ ಯೂಟ್ಯೂಬು ಹೊರಬರುತ್ತೆ ಅನ್ನುವ ಮಾತನ್ನು ಆ ಸಾಹಿತಿಗಳು ಹೇಳಿದ್ರು. ಹಂಗಾಗಿ ನಿಮ್ಮ ಶ್ರಮ ಸಾರ್ಥಕ ಅನ್ನಿಸ್ತು. ಹಂಗಾಗಿ ನೀವು ಈ ಜನಪದಕ್ಕೆ ಇಲ್ಲೇನೋ ಅನ್ಯಾಯ ಆಗ್ತಿದೆ ಅಂತ ಫೋನ್ ಮಾಡಿದ ತಕ್ಷಣವೇ ನಾನು ಇಂದಿನ ಇಡೀ ರಾತ್ರಿ ನಾನು ಜರ್ನಿ ಮಾಡ್ಕೊ ಬಂದಿದ್ದೆ. ಆದರೂ ಕೂಡ ನಿಮ್ಗೆ ಏನೋ ಸಮಸ್ಯೆ ಆಗಿದೆ ಅಂದ ತಕ್ಷಣ ನಾನು ಬಂದು ಅದನ್ನು ಪರಿಹಾರ ಮಾಡ್ತೀನಿ ಅಂತಲ್ಲ, ಆದರೆ ಜನಪದಕ್ಕಾಗೇ ಕೆಲಸ ಮಾಡ್ತಕ್ಕಂಥ ಕಾಂತರಾಜವ್ರಿಗೆ ನಾನು ಹೋದರೆ ಮಾರಲ್ ಸಪೋರ್ಟಾಗಿ ನಿಲ್ಬೋದು ಅನ್ನೋ ಕಾರಣಕ್ಕೆ ನೀವು ಫೋನ್ ಮಾಡಿದ್ರಿ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ನಾನು ನಿಮಗೆ ಫೋನ್ ಹಾಕಿದ್ದು. ಈಗ ನಾನು ಹಲವಾರು ಜನ ಬಲ್ಲೆ ಅಲ್ವಾ, ಜನಪದ ಕ್ಷೇತ್ರದ ಹಲವಾರು ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ನಾನು ಯಾಕೆ ಅಣ್ಣ ನಿಮಗೆ ಫೋನ್ ಮಾಡಿದೆ ಅಂದರೆ, ನಿಮ್ಮದು ಅದೇ ಮನಸ್ಥಿತಿ, ನಿಮ್ಮದು ಹೋರಾಟದ ಮನಸ್ಥಿತಿ ಮತ್ತು ಅನ್ಯಾಯವನ್ನು ತಟ್ಟಿ ಕೇಳುವಂಥ ಗಟ್ಟಿ ಗುಂಡಿಗೆ ಇರುವಂಥ ಮನುಷ್ಯ ನೀವು. ಹಾಗಾಗಿ ನಾನು ನಿಮ್ಮನ್ನು ಆ ರೀತಿ ಬಲ್ಲವನಾಗಿದ್ದರಿಂದ, ರಾಜಣ್ಣ ಬಂದರೆ ನನಗೆ ಸಪೋರ್ಟಾಗಿ ನಿಲ್ಬೋದು, ಇಲ್ಲಿ ನನ್ನ ಧ್ವನಿಗೆ ಅವರು ಧ್ವನಿಯಾಗಿ ಸೇರಿಸ್ಬೋದು ಅಂತ ಹೇಳಿ ನಾನು ನಿಮ್ಮನ್ನು ಕರೆಸ್ಕೊಂಡೋಣ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ವೀಕ್ಷಕರೇ, ವಿಷಯ ಇಷ್ಟೇ. ಚಾಮರಾಜನಗರ ಜಿಲ್ಲೆಗೆ ನಾನು ಪ್ರವಾಸಕ್ಕೆ ಅಂತ ಬರೋ ಸಂದರ್ಭದಲ್ಲಿ ಪ್ರತಿ ಬಾರಿ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದಂತಹ ಸಂತೆಮರಳ್ಳಿಯಿಂದ ಚಾಮರಾಜನಗರಕ್ಕೆ ಬರ್ತಕ್ಕಂಥ ರಸ್ತೆಯಲ್ಲಿ ಹಾಕಲಾಗಿದ್ದ ಜಾನಪದ ಕಲೆಗಳ ತವರೂರು ಚಾಮರಾಜನಗರಕ್ಕೆ ಸುಸ್ವಾಗತ ಅಂತ ಒಂದು ಕಮಾನು ನನ್ನನ್ನು ಯಾವಾಗಲೂ ಸ್ವಾಗತ ಕೋರ್ತಾ ಇತ್ತು. ಸ್ನೇಹಿತರೆ, ಅದನ್ನು ನೋಡಿಕೊಂಡು ಸಂತೋಷ ಪಟ್ಕೊಂಡು ನಾನು ಯಾವಾಗಲೂ ಚಾಮರಾಜನಗರ ಒಳಗಡೆ ಬರ್ತಾ ಇದ್ದೆ. ಕಳೆದ 3 ತಿಂಗಳ ಹಿಂದೆ ನಾನು ಬಂದಿದ್ದೆ ಚಾಮರಾಜನಗರಕ್ಕೆ. ಆಗ ಸೋಬಾನೆ ಕಲಾವಿದರ ಸಂದರ್ಶನ ಮಾಡಬೇಕಂತ ಹೇಳಿ. ಆಗ ಯಾವುದೋ ಒಂದು ರಸ್ತೆ ಅಪಘಾತದಲ್ಲಿ ಒಂದು ಲಾರಿ ಅನಿಸುತ್ತೆ, ಅದನ್ನು ಅಪಘಾತ ಮಾಡಿ ಡಿಕ್ಕಿ ಮಾಡಿ ಹೊರಟೋಗಿತ್ತು. ಆಗ ಆ ಬೋರ್ಡು ನೆಲಕ್ಕೆ ಉರುಳಿಬಿಟ್ಟಿತ್ತು. ನಾನು ಅವತ್ತು ಅಲ್ಲಿ ನಿಂತು ನಿಜವಾಗ್ಲೂ ಹಣ ಕಣ್ಣಲ್ಲಿ ನೀರು ಬಂತು ನನಗೆ. ಏನಪ್ಪ ಇದು ಅಪಶಕನ ಆಗ್ಬಿಟ್ಟಿದೆಯಲ್ಲ, ಏನಿದು ಪರಿಸ್ಥಿತಿ ಅಂತ. ಆಮೇಲೆ ನಾನು ಅಲ್ಲಿ ಇಳಿದು ಸುತ್ತಮುತ್ತ ಹುಡುಕಿದಾಗ ಅಲ್ಲೆಲ್ಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆ ಬೋರ್ಡ್ ಬಿದ್ದಿತ್ತು. ಅಂದರೆ ಅದು ಗುದ್ದುಕೊಂಡು ಎಳ್ಕೊಂಡು ಹೋಗ್ಬಿಟ್ಟಿದೆ ಬೋರ್ಡನ್ನು ಅಂತ ಕಾಣುತ್ತೆ. ಆ ಸನ್ನಿವೇಶಗಳನ್ನ ನಾನು ನೋಡಿದಾಗ ಅಲ್ಲಿ ರಸ್ತೆ ಬದಿ ಬಿದ್ದಿತ್ತು. ಅದಾದಮೇಲೆ ಒಂದು ವಾರ ಬಿಟ್ಟು ಬಂದೆ, ಅಲ್ಲೇ ಬಿದ್ದಿತ್ತು. ಅದಾದಮೇಲೆ ಪುನಃ ಒಂದು ವಾರ ಬಿಟ್ಟು ಬಂದೆ, ಅಲ್ಲೇ ಬಿದ್ದಿತ್ತು. ಅಂದರೆ 3 ಸಲ ಬಂದಾಗಲೂ ಅಲ್ಲೇ ಬಿದ್ದಿತ್ತು. ಆಮೇಲೆ ನಾನು ಒಂದು 3 ತಿಂಗಳು ಬರೋಕ್ಕಾಗಲಿಲ್ಲ ಈ ಕಡೆ.
ಬೆಂಗಳೂರು ಚಿತ್ರೀಕರಣ ಆಯಿತು, ಬರೋಕ್ಕಾಗಲಿಲ್ಲ. ನಿಮಗೂ ಗೊತ್ತು, ಕಪ್ಪಣ್ಣವ್ರ ಚಿತ್ರೀಕರಣ ಮಾಡ್ತಾಯಿದ್ವಿ, ಬರೋಕ್ಕಾಗಲಿಲ್ಲ. ನಂತರ ಏನಾಯಿತು, ಇವತ್ತು ನಾನು ಬೆಳಗ್ಗೆ ಬಂದೆ, ಸಂದರ್ಶನದಿಂದ ಬೆಳಗ್ಗೆ ಬಂದೆ. ಸಿಂಗಾನಲ್ಲೂರಲ್ಲಿ ನಾಳೆ ಬೆಳಗ್ಗೆ ನನಗೆ ಶೂಟ್ ಇದೆ, ಅಲ್ಲಿಗೆ ಬಂದೆ. ನಾನು ಸಿಂಗಾನಲ್ಲೂರಿಗೆ ಬರಲಿ, ಕೊಳ್ಳೇಗಾಲ ಬರಲಿ, ಗುಂಡ್ಲುಪೇಟೆ ಬರಲಿ, ಎಲ್ಲೇ ಬಂದು ನನ್ನ ವಾಸ್ತವ್ಯ ನಾನು ಚಾಮರಾಜನಗರ ಮಾಡೋದು. ಇದು ನನ್ನ ತಾಯಿ ಮನೆ ಅನ್ನೋ ಥರ ನನಗೆ ಒಂದು ಫೀಲಿಂಗ್ ಇಲ್ಲಿಗೆ ಬರ್ತೀನಿ. ಯಾವಾಗ ಹೇಳಿದ್ದೀರ ಆಗ ಬಂದೆ. ಇಲ್ಲಿ ನಮ್ಮದು ಪರ್ಮನೆಂಟ್ ಹೋಟ್ಲು, ಪರ್ಮನೆಂಟ್ ರೂಮ್ ಇರುತ್ತೆ. ಬಂದವನು ಮನಸ್ಸು ತಡಿಲಿಲ್ಲ, ದುಃಖ ಆವರಿಸ್ಬಿಡ್ತು ನನಗೆ, ಏನಪ್ಪ ಇದು ಅಂತ. ಆಮೇಲೆ ನಾನು ದುಃಖವನ್ನು ನಿಮ್ಮ ಕಣ್ಗಳಲ್ಲಿ ನಾನು ಈಗ ತಾನೇ ನೋಡಿದೆ, ನಾನು ಒಂದು ದುಃಖ ಆಗ್ಬಿಡ್ತು. ಆಮೇಲೆ ಏನು ಮಾಡಿದೆ ಗೊತ್ತೋಣ, ನಾನು ಕಾರಲ್ಲಿ ಬಂದಿದ್ದೀನಲ್ಲ, ಕಾರನ್ನ ನಿಲ್ಲಿಸ್ಬಿಟ್ಟೆ, ಒಂದು ಕಡೆ ನಿಲ್ಲಿಸ್ಬಿಟ್ಟು ಒಂದು ಆಟೋ ರಿಕ್ಷಾ ಮಾಡ್ಕೊಂಡೆ. ನಾನು ನಮ್ಮ ಸೀನಣ್ಣ ಇಬ್ಬರು ಸೇರಿಕೊಂಡು ಇಡೀ ಚಾಮರಾಜನಗರ ಗಲ್ಲಿಗಲ್ಲಿ ಸುತ್ತಬಿಟ್ಟಿದ್ದೀನಿ. 600 ರೂಪಾಯಿ ಆಗಿದೆ ಆಟೋ ಚಾರ್ಜ್ ಮಧ್ಯಾಹ್ನ. ಏನಕ್ಕೆ ಹುಡುಕ್ದೆ ಅಂದರೆ, ಯಾರಾದರೂ ಕಳ್ಳರು ತೊಗೊಂಡೋಗಿ ಅದನ್ನ ಗುಜರಿ ಅಂಗಡಿಗೆ ಮಾರ್ಗಿರ್ಕೊಬಿಟ್ಟವ್ರ ಅಂತ ನೋಡೋಕ್ಕೆ. DC ಆಫೀಸ್ಗೆ ಹೋದೆ, ಅಲ್ಲಿದೆಯಾ. SP ಆಫೀಸ್ಗೆ ಹೋದೆ, ಅಲ್ಲಿದೆಯಾ. ನಗರಸಭೆಗೆ ಹೋದೆ, ಅಲ್ಲಿದೆಯಾ. ಎಲ್ಲೂ ಕಾಣ್ತಾ ಇಲ್ಲ ಬೋರ್ಡೋದು. ಆಮೇಲೆ ಸತ್ಯಮಂಗಲಕ್ಕೆ ಹೋಗೋ ದಾರಿನಲ್ಲಿ ಒಂದು ಗುಜರಿ ಗ್ಯಾರೇಜ್ ಅದು, ಅಲ್ಲಿ ಬಿದ್ದಿತ್ತು ಬೋರ್ಡು. ಅದನ್ನು ಹೋಗಿ ನೋಡಿದೆ. ಅವ್ರನ್ನೂ ಮಾತಾಡ್ತೀನಿ ನಾನು. ಅವ್ರು ಅಂತಾರೆ, ಅದೇನು ನಾವು ಮೀಡಿಯಾದವರು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಇತ್ತಲ್ಲ ಅಂಥೇಳಿ. ಇಲ್ಲ ಸರ್, ಅದು ರಿಪೇರಿಗೆ ಬಂದಿದೆ, ರಿಪೇರಿಗೆ ಅಂತ ಇಟ್ಟಿದ್ದೀವಿ ಅಂತ. ನಾನು ಹೇಳಿದೆ, ಅಲ್ಲ ಅಣ್ಣ, 4 ತಿಂಗಳಾಗ್ಬಿಟ್ಟಿದೆ ಅದು ಬಿದ್ದೋಗ್ಬಿಟ್ಟು, ಈಗ ಇನ್ನೂ ನೀವು ರಿಪೇರಿಗೆ ಅಂತ ಇದ್ದೀರ, ಅದಕ್ಕೆ ಮುರಿದೋಗಿರೋದು ಹಾಗೇ ಇದೆ. ಅದು ಯಾವ ಸ್ಥಿತಿಲಿ ಮುರಿದೋಗಿತ್ತೋ ಅದು ಹಾಗೇ ಇದೆ, ಏನು ರಿಪೇರಿ ಅಂತಿರಲ್ಲ ಅಂದೆ. ಸರ್ಕಾರ ಬಿಡಿ ಸರ್, ಇನ್ನು ಹೇಳ್ಕೊಳಕ್ಕಾಗಿರೋ ಅಂತ ಮಾತುಗಳು ಅವ್ರು ಹೇಳಿದ್ರು. ಭಾಳ ದುಃಖ ಆಯಿತು, ನೋವಾಯ್ತು ಅಣ್ಣ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೂ ಅಥವಾ ನಗರಸಭೆ ಅಧ್ಯಕ್ಷರಿಗೂ ನಾಳೆ ಬೆಳಗ್ಗೆ ಒಂದು ಲೆಟ್ರ್ ಕೊಡೋಣ, ದಯವಿಟ್ಟು ಅದನ್ನು ಸರಿ ಮಾಡಿಸಿ. ಒಬ್ಬ ಮುತ್ತೈದೆಗೆ ಹಣೆ ಮೇಲೆ ಸಿಂಧೂರ ಇಲ್ಲದೆ ಹೋದರೆ ಎಷ್ಟು ಅವಲಕ್ಷಣವಾಗಿ ಕಾಣ್ತಾಳೋ ಅಷ್ಟು ಅವಲಕ್ಷಣವಾಗಿ ನಿಮ್ಮ ಚಾಮರಾಜನಗರದ ಮುಖ್ಯ ದ್ವಾರ ಕಾಣ್ತಾ ಇದೆ. ದಯಮಾಡಿ ಅದನ್ನು ಸರಿ ಮಾಡಿ ಅನ್ನೋ ಒಂದು ಮನವಿ ಪತ್ರವನ್ನು ನಾಳೆ DC ಅವ್ರಿಗೆ ಕೊಡಬೇಕು. ಹಾಗಾಗಿ ಅಣ್ಣ, ನಾನು ಈ ಕ್ಷೇತ್ರದ ತುಂಬ ಚಿಕ್ಕವನಾಗಿರೋದ್ರಿಂದ ಅದಕ್ಕೆ ನನ್ನ ಜೊತೆಗೆ ದನಿ ಸೇರಿಸಲಿಕ್ಕೆ ನೀವು ಬೇಕು ಅಂತ ಕರೆಸ್ಕೊಂಡೆ ಅಣ್ಣ. ಖಂಡಿತವಾಗ್ಲೂ ಕೂಡ ಜನಪದರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರುವಂಥ ನೀವಾಗಲಿ, ನಾನಾಗಲಿ, ನಾಳೆ ಅದರದ್ದೇ ಆದಂಥ ಒಂದು ಕವನಿಂಗ್ ಲೆಟ್ರ್ ಮಾಡಿ DC ಅವ್ರನ್ನ ಮೀಟ್ ಮಾಡೋಣ, ನಗರಸಭಾ ಅಧ್ಯಕ್ಷರನ್ನು ಮೀಟ್ ಮಾಡೋಣ. ಮೀಟ್ ಮಾಡಿ ಈಗಾಗಿರ್ತಕ್ಕಂಥದ್ದನ್ನು ತೋರಿಸಿ ಮತ್ತು ಹೇಳಿ ಅದಕ್ಕೆ ಮತ್ತೆ ಅದು ಆ ಜಾಗಕ್ಕೆ ಹೋಗಿ ಸೇರಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸಬಾರ್ದು. ಅದೇ ಅವರು ಅಲ್ಲಿ ಗ್ಯಾರೇಜಲ್ಲಿ ನಂಗೆ ಹೇಳಿದ್ದೇನು ಗೊತ್ತಣ್ಣ, ರಿಪೇರಿಗೆ ಬಂದಿದೆ ಅಂತ. ನಾನು ಹೇಳೋದು ಸಂಸ್ಕೃತಿ ಇಲಾಖೆ ಇದೆ. ಆಮೇಲೆ ನನಗೆ ಗೊತ್ತಿದೆ ಚೆನ್ನಾಗಿ, ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಮಾತಾ ಮಂಜಮ್ಮ B. ಜೋಗತಿ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅವರು ಎಷ್ಟು ಸಲ DC ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಒತ್ತಡ ಕೊಟ್ಟು ಆ ಬೋರ್ಡ್ನಲ್ಲಿ ಹಾಕ್ಸಿದ್ರು ಅಂತ ನನಗೆ ಗೊತ್ತಿದೆ ವಿಷಯ ಅದು. ಇವತ್ತು ಇಲಾಖೆ ಇದೆ, ಅಕಾಡೆಮಿ ಇದೆ, ಸರ್ಕಾರ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರಲ್ವಾ. ಅವರು ಗಮನ ಹರಿಸಿದ್ರೆ, ಸರ್ಕಾರದ ಲೆವೆಲ್ಗೆ ಗಮನ ಹರಿಸಿದ್ರೆ ಅಣ್ಣ, ಒಂದು ಬೋರ್ಡ್ ಬಿದ್ದೋಗಿರೋ ಬೋರ್ಡ್ನ ಎತ್ತು ನಿಲ್ಸೋಕ್ಕೆ ಎಷ್ಟೊತ್ತು ಬೇಕಣ್ಣ? 4 ತಿಂಗಳು ಬೇಕಾಗಿಲ್ಲ. ಹಾಗಾಗಿ ನನ್ನ ದುಃಖ ಏನು ಅಂತಂದರೆ, ಸಾಂಸ್ಕೃತಿಕವಾಗಿ ಇವ್ರಿಗೆ ಒಂಥರ ನಿರಾಸಕ್ತಿ, ಅಸಡ್ಡೆನ ಇವ್ರಿಗೆ. ಜನಪದದ ಬಗ್ಗೆ ಅಷ್ಟು ಅಸಡ್ಡೆ ಇದೆಯಾ ಇವ್ರಿಗೆ? ಆ ಒಂದು ಆರಂಭದ ಒಂದು ಸ್ವಾಗತ ಕಮಾನ್ ಬಿದ್ದೋಗಿದೆ ಅಂದರೆ ಈ ತಮಾಷೆನಣ್ಣ. ಹೌದು, ಕಳ್ಳ ಬಂದು ಮನೆ ಬಾಗಿಲು ಹೊಡೆದಷ್ಟು ನನಗೆ ದುಃಖ ಆಗ್ತಾ ಇದೆ. ಹೌದು, ನಿಮಗೆ ಅಂತಲ್ಲ ಕಾಂತರಾಜ್ ಅವರೇ, ಜನಪದದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಪ್ರೀತಿ ಹೊಂದಿರತಕ್ಕಂಥ ಎಲ್ರಿಗೂ ಕೂಡ ಇದು ಆಘಾತನೇ. ಆದರೆ ಇದನ್ನು ಯಾರು ಸರಿ ಮಾಡಬೇಕಾಗಿದೆಯೋ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ಅವರು ತಿರಸ್ಕರಿಸಿದ್ದೇನೆ ಅಂತನೋ. ಹಾಗಾಗಿ ಅವರ ಕಣ್ಣು ತೆರೆಸುವಂಥ ಕೆಲಸವನ್ನು ಜನಪದ ಸರಿ ಖಂಡಿತ ಮಾಡಲಿ. ಅದಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ. ನಮ್ಮ ಥರದವ್ರು ಎಲ್ಲ ಕಲಾವಿದರನ್ನ ಸೇರಿಸ್ಕೊಂಡು ನಾಳೆ ಹೋಗಿ ಅವ್ರಿಗೊಂದು ಮನವಿಯನ್ನು ಕೊಡಬೇಕಣ್ಣ. ಕೊಟ್ಟು ಆದಷ್ಟು ಬೇಗ ಅದು ಅಲ್ಲಿಗೆ ಬರಬೇಕು. ಸರಿ ಆಗುವವರೆಗೂ ಅದನ್ನು ಜೊತೆಗಿರ್ತೀವಿ. ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ಸರಿ ಆಗುವವರೆಗೂ ನಾನು ನಿಮ್ಮ ಜೊತೆಗಿರ್ತೀವಿ. ಮತ್ತು ಎಲ್ಲ ಕಲಾವಿದರು ಕೂಡ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಕರೆಯೋಣ, ಎಲ್ಲರೂ ಹೋಗಿ ಒಂದು ಮನವಿ ಕೊಡೋಣ. ನಿಮ್ಮ ನೋವನ್ನು ಬೇಗನೆ ನಿರ್ವಹಣೆ ಆಗ್ತಕ್ಕಂಥ ಹೋಗ್ಲಾಡ್ತಕ್ಕಂಥ ಸಾಹಸಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ, ಬೆನ್ಗಿರ್ತೀವಿ. ನೀವು ಆತಂಕ ಪಡಬೇಡಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್, ಧನ್ಯವಾದ. ಆನೆ ಬಲ ಬಂತು. ಗುಡಿಲಿರೋ ಆನೆ ಜೊತೆಗೆ ಬಂದು ನಿಂತ್ಕೊಂಡ್ರೆ ಸಂತೋಷ ಆಯಿತು. ಸ್ನೇಹಿತರೆ, ಇದು ನಿಜವಾದ ಜನಪದದ ಕೆಲಸ ಅಂತ ನಾನಾದರೂ ಭಾವಿಸಿದ್ದೀನಿ ಸ್ನೇಹಿತರೆ. ದೂರದ ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ ಸರಿಸುಮಾರು 300 ಕಿಲೋಮೀಟರ್ಗಳಷ್ಟು ದೂರ ಸ್ನೇಹಿತರೆ. ಕರೆದ ಕೂಡಲೇ ಜನಪದಕ್ಕೆ ತೊಂದರೆ ಆಗಿದೆ ಅಂತ ಕರೆದ ಕೂಡಲೇ ಓಡಿ ಬಂದು ನಾನೊಟ್ಟಿಗೆ ನಿಂತು ಸಂಜೆಯಿಂದ ಅಲ್ಲಿ ಹೋಗಿ ಆ ಸ್ಥಳಕ್ಕೆಲ್ಲ ಹೋಗಿ ಆ ಮುರಿದು ಬಿದ್ದಿರೋ ಬೋರ್ಡನ್ನು ತೋರಿಸಿ ನಾನು ಕರ್ಕೊಂಡು ಬಂದೆ ಅಣ್ಣನ. ನಾಳೆ ಬೆಳಗ್ಗೆ ನಾವು ಒಟ್ಟಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋರಿದ್ದೀವಿ ಸ್ನೇಹಿತರೆ. ನಾಳೆ ನಾವು ರಾಜಣ್ಣವರು ಎಲ್ಲ ಸೇರಿ ಇಲ್ಲಿಯ ಸ್ಥಳೀಯ ಜನಪದ ಕಲಾವಿದರೆಲ್ಲ ಸೇರಿ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿದ್ದೇವೆ. ದಯವಿಟ್ಟು ಆದಷ್ಟು ಬೇಗ
ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೂಡ ತಿಳಿಸ್ಕೊಡ್ತೀನಿ. ಮೇಡಮ್, ದಯವಿಟ್ಟು ನೀವು ನಮ್ಮನ್ನು ಬಲ್ರಿ, ಜನಪದ ಸಿರಿಯನ್ನು ಬಲ್ರಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಆದಷ್ಟು ಬೇಗ ಆ ಒಂದು ಬೋರ್ಡನ್ನು ಪುನಃ ತಯಾರಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಾವು ಹೋಗಿ ಒಂದು ಮನವಿ ಪತ್ರವನ್ನು ಕೊಡ್ತೀವಿ ಸ್ನೇಹಿತರೆ. ಜನಪದ ಅಂದರೆ ಕೇವಲ ಹಾಡೋದಲ್ಲ, ಕುಣಿಯೋದಲ್ಲ, ವಾದ್ಯಗಳನ್ನ ನುಡಿಸೋದಲ್ಲ ಸ್ನೇಹಿತರೆ. ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಅಪಚ್ಯುತಿಗಳಾದಾಗ ಅದರ ವಿರುದ್ಧ ದನಿ ಎತ್ತಕ್ಕಂಥ ಕೆಲಸ ಕೂಡ ಜನಪದ ಸೇವೆಯೇ ಅಂತ ನಂಬ್ಕೊಂಡಿರ್ತಕ್ಕಂಥ ಜನಪದ ಸಿರಿಗೆ ತಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿರಂತರವಾಗಿ. ಮತ್ತು ಮತ್ತೊಂದು ವಿಶೇಷವಾದ ಮನವಿದೆ ಸ್ನೇಹಿತರೆ, ನಮ್ಮ ನಾಡಿನ ಹೆಸರಾಂತ ಜನಪದ ಕಲಾವಿದರಾಗಿರ್ತಕ್ಕಂಥ ಸದ್ಮಣಿ ರಾಜಣ್ಣ ಅವರು ನಮ್ಮಂಥ ಅನೇಕ ಜನಪದ ಕನಸುಗಳನ್ನು, ಮನಸ್ಸುಗಳನ್ನು ಹೊತ್ಕೊಂಡಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಸ್ನೇಹಿತರೆ, ನಮಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಅವರು ಕೂಡ ಈಗ ಯೂಟ್ಯೂಬ್ನಲ್ಲಿ ಮರಳಿ ಜನಪದಕ್ಕೆ ಎಂಬಂತಹ ಶೀರ್ಷಿಕೆಯೊಂದಿಗೆ ಒಂದು ಉನ್ನತವಾದ, ಉತ್ತಮವಾದ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ ಸ್ನೇಹಿತರೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ. ದಯವಿಟ್ಟು ಜನಪದ ಸಿರಿಗೆ ಹೇಗೆ ತಾವು ಹರಸಿ ಬೆಂಬಲಿಸಿದ್ದೀರೋ ಅದೇ ರೀತಿ ಮರಳಿ ಜನಪದಕ್ಕೆ ಚಾನಲ್ ಕೂಡ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕು, ಶೇರು, ಕಮೆಂಟು ಏನಿದೆಯೋ ಎಲ್ಲವನ್ನು ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಹಣ ಬಂದಿದ್ದಕ್ಕೆ ಧನ್ಯವಾದ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕಾಂತರಾಜ್ ಅವರೇ, ನಮಸ್ಕಾರ ವೀಕ್ಷಕರೇ. ಎಲ್ಲ ಮಾಯಾ ನಾಳೆ ನಾವು ಮಾಯಾ